ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಈ ಆಪರೇಷನ್ ಫುಟ್ಪಾತ್ 31ನೇ ದಿನಕ್ಕೆ ಕಾಲಿಟ್ಟಿರೋದು. ಇವತ್ತು ತೀವ್ರ ವಿರೋಧದ ನಡುವೆನೇ ಕಲಾಸಿಪಾಳ್ಯದಲ್ಲಿ ಒತ್ತುವರಿ ತೆರವು ಮಾಡಲಾಯಿತು. ಅತ್ತ ವಿಜಯನಗರದಲ್ಲೂ ಫುಟ್ಪಾತ್ಗಳೇ ಪಾರ್ಕಿಂಗ್ ಸ್ಥಳಗಳಾಗಿ ಬದಲಾಗಿಬಿಟ್ಟಿವೆ. ಫುಟ್ಪಾತ್ ಕಬ್ಜಾ ಮಾಡಿಕೊಂಡು ರಾಜ್ಯಭಾರ ಮಾಡುತ್ತಿದ್ದ ಜಾಗದಲ್ಲಿ ಬುಲ್ಡೋಜರ್ ಮತ್ತೆ ಗರ್ಜಿಸಿದೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ 31ನೇ ದಿನಕ್ಕೆ ಕಾಲಿಟ್ಟಿದ್ದು, ಕೆಆರ್ ಮಾರ್ಕೆಟ್ನ ಕಲಾಸಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಆಕ್ರೋಶದ ಮಧ್ಯೆ ಗೂಡಾಂಗಡಿಗಳು, ಅಕ್ರಮ ಶೆಡ್ಗಳು, ರಸ್ತೆ ಬದಿ ಇದ್ದ ಬೋರ್ಡ್ಗಳನ್ನು ಎತ್ತಂಗಡಿ ಮಾಡಲಾಗಿದೆ. ಒಂದು ಕಡೆ ಜೆಸಿಬಿ ಅಬ್ಬರ ಜೋರಾಗಿದ್ರೆ ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಏಕಾಏಕಿ ಫುಟ್ಪಾತ್ ತೆರವು ಮಾಡ್ತಿದ್ದಾರೆ ಅಂತ ನಗರಾಭಿವೃದ್ಧಿ ಸಚಿವರ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ಅವರು ಏನು ಅಂದ್ರೆ ಈಗ ನಮಗೆ ಅವಕಾಶ ಕೊಡಬೇಕಾಯ್ತು. ನಾವೇನು ಒಂದು ಪಬ್ಲಿಕ್ ಏನು ತೊಂದರೆ ಮಾಡ್ತಾ ಇದ್ದಿಲ್ಲ. ಪಬ್ಲಿಕ್ ಓಡಾಡೋದಕ್ಕೆ ಅನುಕೂಲ ಆಗಿಂದ ನಾವು ಒಂದು ಲೈನ್ ಕಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ದು ಇದೇ ಜೀವನ, ಈಗ ಇದೇ ನಮಗೆ ಹೊಟ್ಟೆಪಾಡು. ಇದನ್ನ ನಂಬ್ಕೊಂಡು ನಮ್ಮ ಮಕ್ಕಳೆಲ್ಲ ನಮ್ಮ ಮರೆಯೆಲ್ಲ ಇದ್ದೀವಿ. ನಾವು ಇಲ್ಲ ಅಂದ್ರೆ ಸುಮಾರು ಇಲ್ಲ ಅಂದ್ರೆ 20-25 ವರ್ಷದಿಂದ ಇಲ್ಲೇ ಇದ್ದೀವಿ, ನಮ್ಮಪ್ಪ ನಮ್ಮಮ್ಮ ಕಾಲದಿಂದ. ಈಗ ಸಡನ್ನಾಗಿ ಬಂದು ಈಗ ಎತ್ಬಿಟ್ಟು ಅಂದರೆ ಇವಾಗ ನಾವು ಎಲ್ಲಿಂದ ಹೋಗೋಣ, ಯಾರಿಗೆ ಕೇಳೋಣ? ಇವ್ರು ಫಸ್ಟ್ ಒಂದು ವ್ಯವಸ್ಥೆ ಮಾಡಬೇಕು. ನೀವೆಲ್ಲನ ಒಂದು ಕಡೆ ಇಲ್ಲಿ ನೋಡಪ್ಪ ಇಲ್ಲಿ ಕೂತ್ಕೊಳ್ರಿ, ಆಮೇಲೆ ನಾವು ಇಲ್ಲಿ ಕ್ಲೀನ್ ಮಾಡ್ತೀವಿ ಅಂದರೆ ಆವಾಗ ನಾವು ಒಂದು ಏರ್ಪಾಟ್ ಮಾಡ್ಬೋದಾಯ್ತು. ಇವ್ರು ಏನು ಹೇಳೋದೇನಿಲ್ಲ, ಬಂದು ಅಲೋನ್ ಮಾಡ್ರು ಎಲ್ಲ ಎತ್ತರಿ ಅಂತ ಹೇಳ್ಬಿಟ್ರು. ಮತ್ತೆ ನಾವು ಎಲ್ಲಿ ಕೂತ್ಕೊಳೋದು? 5 ನಗರ ಪಾಲಿಕೆ ವ್ಯಾಪ್ತಿಯ ಸುಮಾರು 1500 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಯಥಾಸ್ಥಿತಿಗೆ ತರುವುದು ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ. ಈಗಾಗಲೇ 700 ಕಿಲೋಮೀಟರ್ಗೆ ಹೆಚ್ಚು ಪಾದಚಾರಿ ರಸ್ತೆಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಕಂಪ್ಲೀಟ್ ಫುಟ್ಪಾತನ್ನು ಬ್ಲಾಕ್ ಮಾಡಿಸಿಬಿಟ್ಟು ವ್ಯಾಪಾರ ನಡೀತಾ ಇದೆ. ಅದೆಲ್ಲ ಖಾಲಿ ಮಾಡಿಸಲಿಕ್ಕೆ ಕ್ರಮ ತಗೊಂಡಿದೆ. ದಟ್ ಈಸ್ ವೆರ್ ಎವರ್ ದೇ ಹ್ಯಾವ್ ಸ್ಟಾಪ್ಡ್ ದ ಫ್ರೀ ಮೂವ್ಮೆಂಟ್ ಆಫ್ ಪೆಡೆಸ್ಟ್ರಿಯನ್ಸ್ ವಿಚ್ ಇಸ್ ನಾಟ್ ಪರ್ಮಿಟೆಡ್ ಅಂಡರ್ ಎನಿ ರೂಲ್ ಆಫ್ ದ ಲಾ ಆಫ್ ದ ಕಂಟ್ರಿ. ಇನ್ನು ನೆಲಮಂಗಲದಲ್ಲಂತೂ ಒತ್ತುವರಿ ತೆರವು ಕಾಟಾಚಾರಕ್ಕೆ ಮಾಡಿದಂತಾಗಿದೆ. ನೆಲಮಂಗಲದಿಂದ ಸುಂಡೆಕೊಪ್ಪ ರಸ್ತೆಯ ಪಾದಚಾರಿ ಮಾರ್ಗದಲ್ಲಿ ಕಳೆದ ವಾರ ಜಿಬಿಎ ತೆರವು ಕಾರ್ಯಾಚರಣೆ ನಡೆಸಿತು. ಆದರೆ ಜೆಸಿಬಿ ಗರ್ಜಿಸಿದ 2-3 ದಿನದಲ್ಲಿ ಮತ್ತೆ ಅತಿಕ್ರಮಣ ನಡೆದಿದೆ. ಸದ್ಯ ನಾವು ಇರ್ತಕ್ಕಂಥ ಸ್ಥಳ ಏನಿದೆ, ಇದು ಸೊಂಡೆಗೊಪ್ಪ ರಸ್ತೆಗೆ ತೆರತಕ್ಕಂಥ ರಸ್ತೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹುತೇಕವಾಗಿ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಸ್ ಎಲ್ಲವೂ ಕೂಡ ಇದೇ ಮಾರ್ಗವಾಗಿ ಸಂಚಾರವನ್ನು ಮಾಡಬೇಕಾಗುತ್ತೆ. ಮತ್ತು ವಾಹನಗಳು ಕೂಡ ಪಾರ್ಕಿಂಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಿರಿದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇನ್ನು ಸಾರ್ವಜನಿಕರಿಗೆ ಓಡಾಟವನ್ನು ಮಾಡಲಿಕ್ಕೆ ತೊಂದರೆ ಆಗುತ್ತೆ. ನೋಡ್ತಾ ಇದ್ದೀವಿ, ರಸ್ತೆ ಮೇಲೆ ಕೂಡ ಪಾದಚಾರಿಗಳು ಓಡಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಕಳೆದ ಒಂದು ವಾರದ ಹಿಂದೆ ಅಷ್ಟೇ ನಗರಸಭೆ ಅಧಿಕಾರಿಗಳು ಅಂಗಡಿಯ ಮುಂದೆ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆಸಬೇಕು ಮತ್ತು ಜೊತೆಗೆ ಫೆನ್ಸಿಂಗ್ ಮಾಡಿರ್ತಕ್ಕಂಥ ಎಲ್ಲವನ್ನು ಕೂಡ ಕಿತ್ತಾಕಿದ್ರು. ಮೇಲ್ಛಾವಣಿಗಳನ್ನೆಲ್ಲವನ್ನು ಕೂಡ ಕಿತ್ತಾಕಿದ್ರು. ಆದರೆ ಅಂಗಡಿಯಿಂದ ಯಾರು ಕೂಡ ಹೊರಗಡೆ ಬರಬಾರ್ದು ಅಂತೇಳಿ ಆ ರೂಲ್ಸನ್ನು ಕೂಡ ಮಾಡಲಾಗಿತ್ತು. ಆದರೆ ಮತ್ತೆ ಅಂಗಡಿ ಮಾಲೀಕರೆಲ್ಲರೂ ಕೂಡ 2 ದಿನ ಅಂದರೆ ಏನು ಯಾವಾಗ ಇದನ್ನೆಲ್ಲವನ್ನು ಕೂಡ ತೆರವುಗೊಳಿಸಿ ವಾಪಸ್ ಹೋಗ್ತಾರೆ, ಹೋದಂಥ 2 ದಿನದಲ್ಲಿ ಮತ್ತೆ ಎಲ್ಲವನ್ನು ಕೂಡ ಮತ್ತೆ ಜೋಡಿಸ್ಕೊಂಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಏನು ಈ ಪ್ರತಿಯೊಂದು ಅಂಗಡಿಗಳು ಕೂಡ ಎಲ್ಲವೂ ಕೂಡ ಫುಟ್ಪಾತ್ ಮೇಲೆ ಇಟ್ಟಿರ್ತಕ್ಕಂಥದ್ದು. ಫುಟ್ಪಾತ್ ಮೇಲೆಯೇ ಪಾರ್ಕಿಂಗ್, ಬಿರುಕು ಬಿಟ್ಟ ಕಾಂಕ್ರೀಟ್ ಬ್ಲಾಕ್ಗಳು. ಇತ್ತ ವಿಜಯನಗರದ ಕೆಪಿಟಿಸಿಎಲ್ ಬಳಿ ಫುಟ್ಪಾತ್ನಲ್ಲಿ ಪಾರ್ಕಿಂಗ್ ದರ್ಬಾರ್ ಜೋರಾಗಿದೆ. ಫುಟ್ಪಾತ್ ಮೇಲೆಯೇ ವಾಹನಗಳನ್ನು ಪಾರ್ಕಿಂಗ್ ಮಾಡಲಾಗ್ತಿದ್ದು, ಪಾದಚಾರಿಗಳಿಗೆ ನಿರ್ಮಿಸಲಾದ ಮಾರ್ಗ ಪಾರ್ಕಿಂಗ್ ಸ್ಥಳವಾಗಿ ಬದಲಾಗಿದೆ. ಶಾಲಾ ಮಕ್ಕಳು ಸೇರಿದಂತೆ ದಿನನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವವರು ಜೀವ ಕೈಯಲ್ಲಿ ಹಿಡಿದು ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಎಲ್ಲೆಂದರಲ್ಲಿ ವಾಹನ ಹತ್ತಿಸುತ್ತಿರುವುದರಿಂದ ಹಲವೆಡೆ ಕಾಂಕ್ರೀಟ್ ಬ್ಲಾಕ್ಗಳು ಬಿರುಕು ಬಿಟ್ಟಿವೆ. ಈ ರೋಡಲ್ಲಿ ಇರೋರು ಎಲ್ಲೋ ಇರ್ತಾರೆ, ಅವ್ರು ಬಂದು ಇಲ್ಲಿ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಇದು ನಮ್ಗಳಿಗೂ ಎಲ್ಲ ಸಮಸ್ಯೆ ಆಗ್ತಾ ಇದೆ. ವೆಹಿಕಲ್ಗಳು, ನಮ್ದು ಆಫೀಸ್ ಇದೆ, ಆಫೀಸ್ ಎದುರುಗಡೆ ಗಾಡಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಅವ್ರು ಬಂದು ತಗೊಂಡೋಗೋದಕ್ಕೆ ನಿಂತ್ಕೊಳ್ಳೋವರೆಗೂ ಟೈಮ್ ಇರೋದಿಲ್ಲ. ಹಂಗಾಗಿ ಇಲ್ಲೆಲ್ಲ ನಿಲ್ಲಿಸೋದು, ಇಲ್ಲಿ ಗಾಡಿ ನಿಂತಿರೋ ಒಂದು ಇಲ್ಲಿರೋ ಅಂಥವಲ್ಲ, ಅವರೆಲ್ಲೋ ಇರ್ತಾರೆ, ಇಲ್ಲಿ ತಗೊಂಡು ಬಂದು ನಿಲ್ಲಿಸ್ತಾರೆ. ಇದೆಲ್ಲ ಪಬ್ಲಿಕ್ಕಿಗೆಲ್ಲ ತುಂಬ ಸಮಸ್ಯೆನೇ ಆಗ್ತಾ ಇದೆ. ಇದು ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗ್ತಿದೆ ನಿಜ, ಆ ಬಳಿಕ ಮತ್ತೆ ಅಂಗಡಿಗಳು ತಲೆ ಎತ್ತುತ್ತಿದ್ದು, ಈ ಬಗ್ಗೆ ಜಿಬಿಎ ಗಮನ ಹರಿಸಬೇಕಿದೆ. ನೆಲಮಂಗಲದಿಂದ ಮಂಜುನಾಥ್ ಜೊತೆ ಅರುಣ್ ಕುಮಾರ್, ನಟರಾಜ್, ಟಿವಿ9 ಬೆಂಗಳೂರು.